ಬನ್ನಿ ಗೈಸ್, ರೂಟೀನ್ ಸ್ಟಾರ್ಟ್ ಮಾಡೋಣ. ಊರಿಗೆ ಹೋಗಿದ್ವಿ, ಊರಿಂದ ಬಂದ್ವಿ. ರಜೆ ಬಂತು ಅಂತಂದ್ರೆ ಆ ಮದುವೆ, ಗೃಹ ಪ್ರವೇಶ. ಹೆಚ್ಚಾಗಿ ಗೃಹ ಪ್ರವೇಶ ಇಲ್ಲ, ಮದ್ವಿನ ಭಾಳ ಅದಾವಲ್ಲ. ಮತ್ತು ನಾಳೆ ಹೋಗ್ಬೇಕು ನಾವು ಮತ್ತೊಂದು ಮದುವೆಗೆ. ಸಾಕಾಗ್ಬಿಟ್ಟಿದೆ, ನನಗಂತೂ ತುಂಬ ಸುಸ್ತಾಗ್ಬಿಟ್ಟಿದೆ. ಏನು ಮಾಡಬೇಕು, ಈ ಕಡೆ ಬಿಡಕ್ಕೂ ಬರಲ್ಲ. ಯಾಕಂತಂದ್ರೆ ನಮ್ಮ ತಂಗಿ ನಾದಿನಿ ಮದ್ವೆ ಇರೋದು ನಾಳೆ ಇರೋದು. ನಾವು ಮಾರ್ನಿಂಗ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡೇವಿ. ಆಗಲ್ಲ, ಫುಲ್ಲು ಸುಸ್ತಾಗಿದೆ ನನಗಂತೂ. ನೋಡಿ, ಮನೇಲಿ ಕೆಲಸ ಹಾಗೆ ಬಿದ್ದಿದೆ, ಏನು ಕೆಲಸ ಕೂಡ ಆಗಿಲ್ಲ. ಕೆಲಸ ಮಾಡೋಕ್ಕೆ ಬೇಜಾರಾಗ್ತಾ ಇದೆ ನನಗೆ. ಏನು ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಸುಸ್ತಾಗಿದೆ. ಯಾಕಂತಂದ್ರೆ ನಾವು ಡ್ಯೂಟಿ ಮಾಡಿ ಬರ್ಬೋದು, ಜರ್ನಿ ಮಾಡಿ ಅಂತೂ ಬರೋಕ್ಕಾಗಲ್ಲಪ್ಪ. ನನಗೆ ಅಷ್ಟು ಸಾಕಾಗ್ಬಿಟ್ಟಿದೆ. ಬನ್ನಿ, ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೋತೇನೆ ಫಸ್ಟ್. ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಫೋನ್ ತೊಗೊಳಕ್ಕೆ. ನೋಡಿ, ಎಲ್ಲಿ ಬೇಕಲ್ಲಿ ಹಾಗೆ ಬಿದ್ದಿದೆ ಬಟ್ಟೆ. ಇವೆಲ್ಲ ಕವರು, ಪಿಲ್ಲೋ ಕವರು. ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನಿಜ ಅಂತಂದ್ರೆ ನನಗೆ ಜರ್ನಿ ಅಂತಂದ್ರೆ ಆಗಲ್ಲ ಗೈಸ್. ಯಾಕಂತಂದ್ರೆ ನನಗೆ ಸೊಂಟನೂ ಭಾಳ ಬರ್ತೈತಿ. ನಾವು ಹೋಗಲ್ಲ ಅಂತಂದ್ರೂ, ಅದು ಬರಲ್ಲ ಅಂತಂದ್ರೂ ಬೇಜಾರು. ಎಲ್ಲಿಗೂ ಬರಲ್ಲ, ಯಾವ ಫಂಕ್ಷನಿಗೂ ಅಟೆಂಡ್ ಆಗಲ್ಲ, ಎಲ್ಲಿ ಕರೆದ್ರೂ ಬರಲ್ಲ ಅಂತ ಹೇಳಿ ಬೇಜಾರಾಗ್ತದೆ ಅಂಥೇಳಿ ಅಷ್ಟೇ ಹೋಗೋದು ನಾವು. ಇಲ್ಲ ಅಂತಂದ್ರೆ ನನಗೆ ಏನಾಗಿರ್ತದೆ ಅಂತಂದ್ರೆ, ನಾವೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತೇವಲ್ಲ ಡೈಲಿ ಸ್ಕೂಲಿಗೆ ಅಪ್ ಆ್ಯಂಡ್ ಡೌನ್ ಮಾಡಿದಾಗ ನಮಗೇನಾಗಿರ್ತದೆ ಅಂತಂದ್ರೆ ಅದ ಸಾಕಾಗಿರ್ತೈತಿ. ಎಲ್ಲಾದರೂ ಜರ್ನಿ ಮಾಡಬೇಕು ಅಂತಂದ್ರೆ ರಜಾ ಸಿಕ್ಕರೆ ಸಾಕಪ್ಪ, ಆರಾಮಾಗಿ ಮಕ್ಕಳನ್ನ ಅನ್ನೋ ಸ್ಟೇಜಿಗೆ ಬಂದಿರ್ತೇವೆ ನಾವು. ನಂಗೆ ನಿಜ ಅಂತಂದ್ರೆ ಯಾಕೆ ರಜಾ ಕೊಟ್ಟಾರಪ್ಪ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗಿತ್ತಪ್ಪ ಅನ್ಸ್ಬಿಟ್ಟೈತೆ ನೋಡ್ರಿ. ಅಷ್ಟು ಬೇಜಾರಾಗಿತ್ತು ನನಗೆ. ನನ್ನ ಮಕ್ಳದ್ದೊಂದು ಕಾಟ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿ. ಮಕ್ಕಳಿಗೆ ಅದೆಲ್ಲ ಏನು ಗೊತ್ತಾಗಲ್ಲಲ್ಲ. ನಮ್ಗೆ ಗೊತ್ತು, ಅವ್ರಿಗೆ ಆಟ ಪಾಠ ಮಜಾ ಇವ ಇಷ್ಟ ಗೊತ್ತಿರೋದು ಅವ್ರಿಗೆ. ಈಗ ನೋಡಿ, ಊರಿಂದ ಬಂದರೂ ಕೂಡ ನಾವೇ ಮಾಡಬೇಕು. ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ನಾವೇ ಮಾಡಿಟ್ಟು ಹೋಗಿರ್ಬೇಕು ಮನೆಯಲ್ಲಿ. ಆ ರೀತಿ ಪರಿಸ್ಥಿತಿ ಇರುತ್ತೆ. ಯಾರ ಮನೇದು ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಅಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ, ಇಷ್ಟೆಲ್ಲ ಕ್ಲೀನ್ ಮಾಡಿಟ್ಟು ಹೋದ್ರೂ ಎಷ್ಟು ಚಪಾಟಿ ಆಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿಲಿ ತೋರಿಸ್ತೀನಿ, ಬನ್ನಿ. ನೋಡಿ ಬಟ್ಟೆ ನೋಡಿ, ಈ ರೀತಿ ನಮ್ಮ ಮನೆಯವರೆಲ್ಲ ಹಳ್ಳಿಟ್ಟಾರ ನೋಡ್ರಿ. ನಮ್ಮ ಮನೆಯವ್ರಂತೂ ಏನು ಹೆಲ್ಪ್ ಮಾಡಲ್ಲ, ಬಂದು ನಾವೇ ಮಾಡ್ಬೇಕು. ಹಾಗಾಗಿ ನನಗೆ ಎಲ್ಲೆಲ್ಲಿ ಹೋಗೋಕೆ ಮನಸ್ಸಾಗಲ್ಲ. ಈ ಮನೆಯಾಗಿದ್ರೆ ಮನೆ ಕ್ಲೀನ್ ಮಾಡ್ಕೊಂಡಿರೋಣಪ್ಪ ಅನಿಸತ್ತೆ. ಆದರೂ ಈಗ ನೋಡಿ, ಮದುವೆಗಳದಾವು. ಇನ್ನೂ ಸೋಮವಾರ ಭಾನುವಾರ ಕಂಟಿನ್ಯೂ ಮದುವೆ ಅದಾವು. ಯಾವ ಮದುವೆಗೆ ಹೋಗ್ಬೇಕು, ಯಾವ ಮದುವೆ ಬಿಡ್ಬೇಕು ಅಂತ ಗೊತ್ತಾಗೋದು. ತುಂಬ ದೂರ ಜರ್ನಿ ಮದುವೆ ಎಲ್ಲ ಇರೋದಲ್ಲಿ. ಹತ್ತಿರ ಇಲ್ಲ, ದೂರದಾವು. ಇಲ್ಲೇ ಹತ್ತಿರ ಆದ್ರೆ ಹೋಗಿ ಬರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡೇವಿ. ಹತ್ರದ್ದಾದ್ರೆ ನಮ್ಮ ಮನೆಯವ್ರು ಹೋಗಿ ಬರ್ತಾರೆ, ನಾನೇನು ಹೋಗಲ್ಲ. ಅವ್ರಿಗೆ ಕಳಿಸ್ತೀನಿ. ಈ ರಜದಾಗ ಯಾಕಾದ್ರೂ ಮದುವೆ ಬರ್ತಾವ ಅನ್ಸ್ಬಿಡ್ತೈತಿ, ಸುಸ್ತಾಗ್ಬಿಡ್ತೈತಿ. ಹಾಯ್. ಆರಾಮಿಲ್ಲ ಅಂತೇಳಿ ಬಿದ್ಕೊಂಡಿದ್ಲು, ಇವಾಗ ಎದ್ದಿದ್ದಾಳೆ. ಇಷ್ಟು ದಿನ ಒಟ್ಟೆ ಆರಾಮಿಲ್ಲ. ಇಷ್ಟೋ ತನಕ ತೆನ್ನು ಅಂತ ಹೇಳಿದ್ಲಲ್ಲ, ತೆಲ್ಲು ಅಂತ ಹೇಳತ್ತಿದ್ಲ. ಯಾಕ ತೆಲ್ಲು ಬರತ್ತಮ್ಮ ಅಂತ ಅಂದ್ಲು. ನೋಡ್ಬೇಕು, ಇನ್ನೊಂದ್ಸರಿ ಏನಾದ್ರು ಆ ರೀತಿ ಬಂತು ಅಂತಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಐತೆ ಅವಳಿಗೆ. ಅವಳಿಗೆ ಊರಿಂದ ಬಂದ ತಕ್ಷಣ ಆರಾಮ್ ಇರಲಿಲ್ಲ ಗೈಸ್. ಅವಳಿಗೆ ಫುಲ್ಲು ಒಂದು ಸ್ವಲ್ಪ ಮೈ ಬಿಸಿಯಾಗಿ ಹಾಗೆ ವಾಮಿಟ್ ಹೊಟ್ಟೆ ನೋವು ಅಂತೇಳಿ ಊರಲ್ಲೂ ಆರಾಮಿಲ್ಲ. ಊರಲ್ಲೂ ಫುಲ್ಲು ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಮಲ್ಕೊಂಡಿದ್ಲು. ಇಲ್ಲಿ ಬಂದಾಗಲೂ ಹೊಟ್ಟೆ ಎದ್ದೇ ಇಲ್ಲ ಗೈಸ್. ನಾವು ಬರೀ ಮಲ್ಗೋದೇ ಆಗಿದೆ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿ. ಬನ್ನಿ ಗೈಸ್. ಏನು ಗೊತ್ತಾ ಗೈಸ್, ನಾವು ಮೇ ತಿಂಗಳು ನಮಗಿಷ್ಟ ಅದೃಷ್ಟ ತರ್ತದಂತ ಗೊತ್ತಿರಲಿಲ್ಲ. ಯಾಕಂತಂದ್ರೆ ನಾವು ಮದುವೆ ಆಗಿದ್ದು ಮೇ ತಿಂಗಳಲ್ಲೇ ಆಗಿದ್ದು. ನನ್ನ ದೊಡ್ಡ ಮಗಳು ಹೆರಿಗೆ ಆಗಿದ್ದು ಮೇ ತಿಂಗಳಲ್ಲೇ. ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು ಮೇ ತಿಂಗಳಲ್ಲೇ. ನಮ್ಮ ಅಂಗಡಿ ಇದು ಓಪನಿಂಗ್ ಆಗಿದ್ದು ಇದು ಮೇ ತಿಂಗಳಲ್ಲೇ. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಆಗಿ 9 ತಿಂಗಳು ತುಂಬಿ 10ನೇ ಸರಿ अरे कहना क्या चाहते हो
ವರ್ಷ ಆಗಿ 10ನೇ ವರ್ಷ ಅನ್ನೋದು ಬಿಟ್ಟು 9 ತಿಂಗಳು ಆಗಿ 10ನೇ ತಿಂಗಳು ರನ್ನಿಂಗ್ ಅಂತ ಹೇಳ್ತಾ ಇದ್ದೆ. ಏನು ಗೊತ್ತಾ, ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಆಗಿ ಕರೆಕ್ಟ್ 9 ವರ್ಷ ಆಯಿತು. 9ನೇ ತಾರೀಕಿಗೆ ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು. ನಮ್ಮ ಅಂಗಡಿ ಓಪನಿಂಗ್ ಆಗಿ ನಾಳೆ ಅಂದರೆ 10 ಮೇ 10 ಓಪನಿಂಗ್ ಆಗಿ 2 ವರ್ಷ ತುಂಬಿ 3ನೇ ವರ್ಷ ರನ್ನಿಂಗು. ಆಮೇಲೆ ಏನಂತಂದ್ರೆ ಇನ್ನೊಂದು ಏನು ಅಂತಂದ್ರೆ ನಮ್ಮ ಫ್ರಿಜ್ ಕೂಡ ಮೇ ತಿಂಗಳಲ್ಲೇ ಬಂದಿದೆ ನೋಡಿ. ನಮ್ಗೆ ಅಷ್ಟೊಂದು ಲಕ್ ಇದೆ ಅಂತಲೇ ಹೇಳ್ಬೋದು ಮೇ ತಿಂಗಳಲ್ಲಿ ನಮಗೆ. ಟೋಟಲಿ ಎಲ್ಲ ಹೆಚ್ಚಾಗಿ ಅಂತಂದ್ರೆ ನಮ್ದೆಲ್ಲ ಮೇ ತಿಂಗಳಲ್ಲೇ. ನಾವು ಇಷ್ಟು ವರ್ಷ ಎಷ್ಟೇ ದಿನ ನಾವು ಪರದಾಡಿದ್ರು ಕೂಡ ನಮಗೆ ಅದು ಮೇ ತಿಂಗಳು ಏನೈತಲ್ಲ ಆ ಟೈಮ್ಗೆಲ್ಲ ಕವರ್ ಆಗಿಬಿಡ್ತದೆ. ನಮ್ದು ಏನೋ ಕಷ್ಟ ಸುಖ ಏನ ಇದ್ರೂ ಕೂಡ ಆ ಟೈಮ್ ಆ ತಿಂಗಳಿಗೆ ಫುಲ್ ಕವರ್ ಆಗಿಬಿಡ್ತದೆ ನಮ್ದು. ನಮಗದು ಏನೇನೋ ಹೊಲ್ದು ಬಿಡ್ತದೆ ನಮಗೆ. ಹಾಗಾಗಿ ನಾವು ಭಾಳ ನಂಬೋದು ಏನು ಅಂತಂದ್ರೆ ಮೇ ತಿಂಗಳನ್ನ ಜಾಸ್ತಿ ನಂಬೋದು ನಾವು. ಹಂಗಂತ ಉಳಿದ ತಿಂಗಳಿಂದ ಏನು ಇಲ್ಲ ಅಂತಲ್ಲ, ಅಂದ್ರೆ ಬರ್ತಿರ್ತಾವೆ ಜಾಸ್ತಿ ಏಳು ಬೀಳೋ ಕಾಣ್ತಿರ್ತೇವೆ ನಾವು. ಅಂದರೆ ಈ ತಿಂಗಳಲ್ಲಿ ಮಾತ್ರ ನಾವು ಎಲ್ಲ ಸಮಾಧಾನದಿಂದನೇ ಕಾಣ್ಬೋದು ಅಂತಲೇ ಹೇಳ್ಬೋದು ನಾವು. ನೋಡಿ, ನಾನು ಫ್ರಿಜ್ ತೊಗೋಬೇಕು ಅಂತ ಹೇಳಿ ಎಷ್ಟು ಒಂದು ಮೋಸ್ಟ್ಲಿ ಜನವರಿಂದ ಅನ್ನಿಸ್ತದೆ ನಾವು ತೊಗೋಬೇಕು ಅಂತ ಮಾಡ್ಕೊಂಡಿದ್ದು. ತಗೊಳಕ್ಕೆ ಆಗಲಿಲ್ಲ. ಅಮೌಂಟ್ ಅಡ್ಜಸ್ಟ್ ಆದ್ರೆ ಇದಕ್ಕೆ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ. ಅಂಗಡಿಗೆ ಹೋಗೋಣ ಅಂತಂದ್ರೆ ಮತ್ತು ನಮ್ಮ ಮನೇಲಿ ಟೈಮ್ ಸಿಗ್ತಿರ್ಲಿಲ್ಲ. ಈಗ ನೋಡಿ ಅದೆಲ್ಲ ಕೂಡಿ ಬರ್ಬೇಕಂತಾರಲ್ಲ, ಕರೆಕ್ಟ್ ಮೇ ತಿಂಗಳಿಗೆ ಕೂಡಿ ಬಂದಿದೆ ನೋಡಿ. ನಮಗೆ ಅದೊಂದು ಭಾಳ ಖುಷಿ ಐತಿ. ಮೇ ತಿಂಗಳದ್ದು ನನ್ನ ಮಗಳ ಬರ್ಡೇ ಬಂತು. ನೆಕ್ಸ್ಟ್ ನಾಳೆ ನಮ್ಮ ತಂಗಿದು ನಾದಿನಿದು ಮದುವೆ ಇದೆಯಲ್ಲ, ಅಲ್ಲಿಗೊಂದು ಸ್ವಲ್ಪ ಹೋಗಿ ಅಲ್ಲೊಂದು ಸಾಧ್ಯ ಆದರೆ ನಾನು ವಿಡಿಯೋ ಮಾಡ್ತೇನೆ. ಇಲ್ಲ ಅಂತಂದ್ರೆ ಏನು ಮಾಡಲ್ಲ. ಯಾಕಂತಂದ್ರೆ ನಾನು ಅವ್ರು ಪರ್ಮಿಷನ್ ಕೊಟ್ಟರೆ ಅಷ್ಟೇ ಮಾಡ್ತೇನೆ. ಈಗ ಸಾಕಷ್ಟು ಮದುವೆಗೆ ಹೋಗ್ಯಾನಲ್ಲ ನಾನು, ಬೇಡಪ್ಪ, ಯಾಕೆ ಒಬ್ಬೊಬ್ಬರು ವಿಡಿಯೋ ಮಾಡಿಸ್ಬಿಡ್ತಾರ, ನೆಕ್ಸ್ಟ್ ಡಿಲೀಟ್ ಮಾಡಿಸ್ತಾರೆ ಗೈಸ್. ಹಾಗಾಗಿ ನಾನು ಮಾಡೇನಲ್ಲ, ಹಾಗಾಗಿ ನನಗೆ ಅದು ಡಿಲೀಟ್ ಮಾಡೋಕೆ ಇಷ್ಟ ಇಲ್ಲ. ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲ ಅಂತಂದ್ರೆ ಮಾಡೋಕ್ಕೆ ಹೋಗಲ್ಲ ನಾನು. ಇನ್ನೊಂದು ಏನಂತಂದ್ರೆ ಕೇಳ್ಕೊಳ್ಳೋದಂತಂದ್ರೆ, ನಿಮ್ಮಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಕೀಪ್ ಸಪೋರ್ಟ್ ಫ್ರೆಂಡ್ಸ್. ನಮ್ಮಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಬನ್ನಿ, ಈಗ ನೆಲ ಒರೆಸ್ತೀನಿ. ಇವತ್ತಿನ ರುಟೀನ್ ಏನೇನು ಆಗ್ತದಂತ ತೋರಿಸ್ತೀನಿ. ಯಾಕಂತಂದ್ರೆ ನಾನು ಮಾಡಬಾರ್ದಂತ ಇತ್ತು, ಭಾಳ ಸುಸ್ತಾಗಿತ್ತಲ್ಲ. ಇರಲಿ, ಸುಸ್ತಾದ್ರೇನೋ ಸಾವಕಾಶಾಗಿ ಮಾಡೋಣ ಅಂತ ಹೇಳಿ ಎದ್ದು ಮಾಡ್ತಾಯಿದ್ದೀನಿ. ಮತ್ತು ನನಗೆ ಈಗ ಒಂದು ಸ್ವಲ್ಪ ಹುರುಳಿಕಾಳು ಕ್ಲೀನ್ ಮಾಡೋದೈತಿ, ಜೋಳ ಕ್ಲೀನ್ ಮಾಡ್ಬೇಕು. ನಾನು ಹಿಟ್ಟಿಲ್ಲ. ಬಂದು ತೋರಿಸ್ತೇನೆ ನಾನು ಏನೇನು ಮಾಡ್ತೇನೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ಬನ್ನಿ, ಈಗ ಫಸ್ಟ್ ಎಲ್ಲ ನೆಲ ಒರೆಸ್ಕೊಂಡ್ಬಿಡ್ತೇನೆ. ನಮ್ಮ ಮನೆಯವ್ರು ಬಂದರು ಅನಿಸ್ತದೆ. ಗಾಯ್ಸ್, ನಮ್ಮ ಮನೆಯವ್ರು ಅಲ್ಲೇ ಹೊರಟ್ರು. ಅವರು ನಾಳೆ ಮದ್ವೆಗೆ ಇವತ್ತೇ ಹೋಗ್ತಾ ಇದ್ದಾರೆ ಅವರು. ಎಲ್ಲೈತ್ರಿ ಪೆನ್ ಕೊಡ್ಬಿಟ್ಟು. ಏನೇ ಅದು 20 ರೂಪಾಯಿ ಅದು ಹರಿದತ್ತಲ್ಲ. ಅಲ್ಲ, ನನ್ನ ಬ್ಯಾಗ್ನಾಗ ಒಂದಿತ್ತು ತೊಡಪಿ. ಅವತ್ತು ಇದು ಕೊಯ್ದಿದ್ದು. ₹40 ಇದೆ. ಮತ್ತೆ ಇವ್ ತಗೊಂಡಾಳ ಅಂತ ನೋಡ್ತಾ ಇದೆ. ಅಂಗಡಿಗೆ ಹೋಗ್ಬೇಕು ಇವಾಗ. ಮೆಹಂದಿ ಕೋಲ್ ತಗೊಂಡ್ಬರಕ್ ನಮ್ಮ ರಿಲೇಷನ್ ಅಲ್ಲ, ಅವ್ರು ನಮ್ಮ ಮನೆಯವ್ರ ಸೊಸಿ. ಅಂದ್ರೆ ನನ್ನ ತಂಗಿ ಅದಾಳಲ್ಲ, ಅವ್ರ ನಾದ್ನಿದು ಮದ್ವಿ. ನಮ್ಮ ಮೈದ್ನವರು ಮತ್ತು ಬಾಣ ಅಂತ ಅಂದ್ರಂತ, ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಕಾರಲ್ಲಿ ಹೋದರು. ಈಗ ನಮ್ಮ ತಮ್ಮ, ನಮ್ಮ ಮನೆಯವರು ಅವರಿಬ್ಬರು ಬಸ್ಸಿಗೆ ಹೋಗ್ತಾರೆ. ನಾವು ನಾಳೆ ಬೆಳಗ್ಗೆ ವೆಹಿಕಲ್ ಮಾಡ್ಕೊಂಡು ಚಲೋ. ಗದಗ ಜಿಲ್ಲೆಯಲ್ಲೇ ಇರೋದು, ಗದಗದಲ್ಲೇ ಇರೋದು. ನಾಳೆ ತೋರಿಸ್ತೇನೆ. ಓಕೆ ಗೈಸ್, ಅದನ್ನ ಈಗೆಲ್ಲ ಡೀಟೇಲ್ ಆಗಿ ಹೇಳಲ್ಲ. ನಾಳೆ ವ್ಲಾಗ್ ನ ನೋಡಲ್ಲ, ಹಾಗಾಗಿ ನಾಳೆನೇ ಸರ್ಪ್ರೈಸ್ ಆಗಿ ನೋಡ್ತೀರಾ. ಓಕೆನಾ? ಸರಿ ಪಾಪ. ಬಿಸಿಲು ಭಾಳ ಐತಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ನೋಡೋದು ಎಣ್ಣೆ ಹಾಕೇ ಇಲ್ಲ.
ಗೈಸ್ ಎಷ್ಟು ದಿನ ಆದ್ಮೇಲೆ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಗೈಸ್. ಯಾಕಂತಂದ್ರೆ ಸ್ಕೂಲ್ ಸ್ಟಾರ್ಟ್ ಆದಾಗ 2 ಜಡಿ ಬಾಚ್ಕೋಬೇಕಾಗಿತ್ತಲ್ಲ, ಅವಾಗ ಇಲ್ಲಿ ಕೂತ್ಕೊಂತಿದ್ದೆ. ಇವತ್ತು ಅಮ್ಮ ಎಣ್ಣೆ ಹಾಕಿದ್ದಾರೆ ತೆರೆಯಲ್ಲಿ. ಆಕ್ಚುಲಿ ನಾನು 1 ಮಂತ್ ಕಂಟಿನ್ಯೂ ಎಣ್ಣೆ ಹಾಕಿಲ್ಲ. ಮನೇಲಿ ಅಮ್ಮ ಎಣ್ಣೆ ಹಾಕು ಕೂದಲೆಲ್ಲ ಉದುರೋಗ್ತವೆ ಅಂತ ಹೇಳಿ ಹಾಕಿದ್ದೆ ಆಗ್ಲೇ. ಮತ್ ನಾಳೆ ಹೇರ್ ಸ್ಟೈಲ್ ಇದು ಆಗಲ್ಲ ಅಂತ ಹೇಳಿ ನಾನು ಏನಾದ್ರು ಅಕಸ್ಮಾತ್ ಅವತ್ತೆ ಮೊನ್ನೆ ಎಣ್ಣೆ ಹಾಕಿದ್ದ. ಇವತ್ತು ಸೂರ್ಯ ಯಾಕಡೆ ಉಟ್ಬಿಟ್ಟಾನು ಎಣ್ಣೆ ಹಾಕಿಲ್ಲ ಅಂತ ಅಂದ್ರೆ, ಇಲ್ಲ ನಾನು ಎಣ್ಣೆ ಹಾಕ್ಬೇಕಿತ್ತು ಅದಕ್ಕೆ ಹಾಕೊಂಡಿದೀನಿ ಅಂತ ಅಂದ್ರೆ, ಕೂದ್ಲಿದ್ರೆ ಹೇರ್ ಸ್ಟೈಲ್ ಆಗ್ತತಿ, ಕೂದ್ಲು ಇಲ್ಲದ್ರೆ ಹೇರ್ ಸ್ಟೈಲ್. ಅದಕ್ಕೆ ನಾನು ಮತ್ತೆ ಕೂದಲಿದ್ರೆ ಹೇರ್ ಸ್ಟೈಲ್ ಆಗುತ್ತೆ, ಅದಕ್ಕೆ ನಾನು ಎಣ್ಣೆ ತಗೊಂಡ್ ಹಾಕೊಂಡೆ. ಮಮ್ಮಿ ನೀನ್ ಬರೀ ಮೇಲಷ್ಟೇ ಹಾಕಿ ಎಣ್ಣೆ ಕೆಳಗ್ ಹಾಕಿಲ್ಲ ಅಂತ ಅಂದ್ರು. ಅನ್ಬಿಟ್ಟು ನಾನು ಹೆಂಗ್ ಗೊತ್ತಾ, ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡ್ಬೇಕು. ಅದಕ್ಕೆ ಆರೈಕೆ ಮಾಡಿದ್ರೆ ಮಾತ್ರ ಕೂದ್ಲ ಬೆಳಿತತಿ. ಇಲ್ಲ ಅಂತಂದ್ರ ಅರ್ಧಕ್ಕ ಕಟ್ಟಾಕತ್ತದ, ಸ್ವಲ್ಪ ಬೆಳಿತತಿ ಮತ್ ಕಟ್ಟಾಕತಿ. ಅವಾಗ ಕೂದಲ ಇದು ಸಂಪೂರ್ಣವಾಗಿ ಬೆಳೆಯಲ್ಲದು. ಈಗ ನಮೀಗ ಏನ್ ಬೇಕು ಅಂತಂದ್ರ, ನಮ್ಮ ಬಾಡಿಗೆ ಎನರ್ಜಿ ಬೇಕಂತಂದ್ರ ನಾವು ಪೌಷ್ಟಿಕ ಆಹಾರ ಹಿಂಗೆ ಊಟ ಮಾಡ್ತೇವೆ ಇಲ್ಲ, ಹಂಗ ಇದಕ್ಕೂ ಕೂಡ ಆರೈಕೆ ಬೇಕು. ಕೂದ್ಲಿಗೆ ಆರೈಕೆ ಇದ್ರೆ ಮಾತ್ರ ಅದು ಬೆಳವಣಿಗೆ ಚೆನ್ನಾಗ್ತತಿ. ಇಲ್ಲ ಅಂತಂದ್ರೆ ಏನ, ಅಯ್ಯೋ ನಂದು ಯಾಕೋ ಕೂದ್ಲು ಉದುರ್ತತಿ, ಯಾಕೋ ಮಮ್ಮಿ ಇವಾಗ ಅಂತಾರೆ ಗೈಸ್, ನಮ್ ಕೂದ್ಲು ಎಷ್ಟೆಲ್ಲ ಉದುರು ಬಿಡ್ತಲ್ಲ. ಯಾಕಂದ್ರೆ ನಮ್ ಮನೆ ಗೃಹ ಪ್ರವೇಶ ಮಾಡುವಾಗ ಕೂದ್ಲ ತುಂಬಾ ಅಂದ್ರೆ ತುಂಬಾ ದಪ್ಪನೂ ಇತ್ತು, ಹಾಗೆ ಇದನ್ನು ಇತ್ತು. ಅಮ್ಮ ಎಲ್ಲಾ ಕೂದಲು ಉದುರೈತು. ಅದಕ್ಕೆ ನನ್ನ ತಂಗಿ ಅವಳಿಗೆ ಗೊತ್ತಿರ್ಲಿಲ್ಲ ಅವಾಗಿನ ತಿಂಗಳುಗಳು, ಈ ಸಲ ಡಿಸೆಂಬರ್ ಒಳಗೆ ನಿನ್ ಕೂದಲೆಲ್ಲ ಉದುರೋಗುತ್ತೆ ಅಮ್ಮ ಅಂತ ಅಂದಿದ್ಲು. ಅದಕ್ಕೆ ಮಮ್ಮಿ ನೀನ್ ಅಂದಂಗೆ ಆಯ್ತು, ಅವಳಿಗೆ ಕೂದಲೇ ಇಲ್ಲ ಎಷ್ಟು ಉದುರೋದು ಅಂತೇಳಿ. ಅವಳಿಗೆ ಹೆಂಗ ತಿಂಗಳುಗಳು ಹೆಂಗ್ ಅನ್ಕೊಂಡಿದ್ದಾಳೆ ಅಂತ ಗೊತ್ತಾ, ಅವಳು ಸ್ವಲ್ಪ ಉಲ್ಟಾ ಕರೆಕ್ಟ್ ಆ ತಣ್ಣೀರ್ಗೆ ಹೋಗಿ ಬಿಸಿನೀರು ಅಂತಿದ್ಲು, ಬಿಸಿನೀರ್ಗೆ ಹೋಗಿ ತಣ್ಣೀರು ಅಂತಿದ್ಲು. ಈಗ ತಿಂಗಳುಗಳು ಬಂದ್ರೆ ಇವತ್ತು ಜನವರಿ ಅಂತಂದ್ರೆ ನಾಳೆ ಫೆಬ್ರವರಿ, ನಾಡ್ದ ಮಾರ್ಚ್ ಆ ಥರ ಅನ್ಕೊಂಡಿದ್ದಂತೆ ಅವಳು. ಆದ್ರೆ 30 days 31 days ಅಂತ ಗೊತ್ತಿರ್ಲಿಲ್ಲ ಅವಳಿಗೆ 1 month ಅಲ್ಲಿ. ಹಾಗಾಗಿ ಅವಳಿಗೆ ಗೊತ್ತಾದ್ಮೇಲೆ ನಿನ್ನೆನೂ ಅಂತಿದ್ಲು ಅವಳು, ನನಗೆ ಗೊತ್ತಿರ್ಲಿಲ್ಲ. ಅಲ್ಲ ಅದು ಏನ್ ಗೊತ್ತಾ, ಕೂದಲ ಅಂದ್ರೆ ನಾನು ಸ್ವಲ್ಪ ಈ ಎಣ್ಣೆ ಹಾಕೋದು ಕೇರ್ ಮಾಡೋದು ಕಡಿಮೆ ಮಾಡಿಬಿಟ್ಟೆ ಅಲ್ಲ ನಾನು. ಇದು ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದು ಫುಲ್ಲು ಹೀಟಿಗೆ ಅಂದ್ರೆ ನೀರು ಜಾಸ್ತಿ ಕುಡಿತಿರ್ತೀವಲ್ಲ ನಾನು, ಅವಾಗ ಏನಾಯ್ತಂತಂದ್ರೆ ಫುಲ್ಲು ಕೂದಲೆಲ್ಲ ಉದ್ರಕ್ಕೆಲ್ಲ ಸ್ಟಾರ್ಟ್ ಆಯಿತು. ಇಲ್ಲೆಲ್ಲ ಇಲ್ಲಿ ಈ ಸೈಡೆಲ್ಲ ಮುಂದ್ಗಡೆ ಇದಾವಲ್ಲ ಇವೆಲ್ಲ ಫುಲ್ಲು ಹೋಗ್ಬಿಟ್ಟಿದ್ದು. ಒಂಥರ ಬಾಡ್ಲಿ ಆದಂಗೆ ಆಗಿತ್ತು ನಂದು. ಬಾಡ್ಲಿ ಆದಂಗೆ ಆಗಿತ್ತಲ್ಲ, ಅವಾಗ ನಾನೇನು ಮಾಡಿದೆ ಅಂದ್ರೆ, ಈಗ ಮಕ್ಕಳು ಚಿಕ್ಕವರಿದ್ರು ಅಂತ ಹೇಳಿ ಸ್ವಲ್ಪ ಕೇರ್ ಮಾಡೋದು ಬಿಟ್ಬಿಟ್ಟೆ. ಆಮೇಲೆ ಈಗ ಸ್ವಲ್ಪ ಕೂದಲಿಗೆ ಕೇರ್ ಮಾಡತ್ತೇನಲ್ಲ, ಅವಾಗಿಂದ ನೋಡಿ ಸ್ವಲ್ಪ ಪರವಾಗಿಲ್ಲ ನನ್ನ ಕೂದಲು ಬಂದ. ನನ್ನ ಕೂದಲ ಮೇಲೆ ಭಾಳ ಆಸೆ ಅವಳಿಗೆ, ನಾನು ಬೈತಿದ್ದೆ ಅವಳಿಗೆ, ನಿನ್ ಕಣ್ಣ ಬಿತ್ತು ನನ್ನ ಕೂದಲ ಮೇಲೆ ಅಂತ ಹೇಳಿ. ಆಕ್ಚುಲಿ ಕೊಬ್ಬರಿ ಎಣ್ಣೆ ಒಂದು ಮೆಡಿಸನ್ ಇದ್ದಂಗೆ ಅದು. ಕೊಬ್ಬರಿ ಎಣ್ಣೆ ಆಕ್ಚುಲಿ ಮುಖದ ಮೇಲೆ ಏನಾದ್ರು ಆದ್ರೆ ಅದಕ್ಕೂ ಕೊಬ್ಬರಿ ಎಣ್ಣೆ ಬಳಸ್ಕೊತಾರೆ. ಏನಾದ್ರು ಗಾಯ ಆದ್ರೆ ಅರಿಶಿನ ಮತ್ತೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಂತಾರೆ. ಪಪ್ಪ ಅದೊಂಥರ ಆಯಿಂಟ್ಮೆಂಟ್ ಇದ್ದಂಗೆ ಹಚ್ಕೊಳ್ರಿ ಅಂತೇಳಿ. ಅಕಸ್ಮಾತ್ ಒಂದ್ ಸ್ವಲ್ಪ ಏನಾದ್ರು ಚರ್ಮ ಎಲ್ಲಾದ್ರೂ ಕೀಳ್ತಪ್ಪ ಅಂತಂದ್ರೆ ಅರಿಶಿನ ಮತ್ತೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಅಂತ ಅಂತಾರೆ. ಹಚ್ಕೊಂಡ ತಕ್ಷಣ ಆರಾಮಾಗ್ಬಿಡುತ್ತೆ, ಸ್ವಲ್ಪ ವಾರಕ್ಕೆ 1 ಸರಿನಾದ್ರೂ ಕ್ಲೀನ್ ಆಗಿ ಎಣ್ಣೆ ಹಾಕಿ ಅಂದ್ರ ಹೀಟ್ ಆಗಲ್ಲ, ಕೂದಲು ಉದ್ರಲ್ಲ, ಚೆನ್ನಾಗ್ ಬರ್ತಾವ ಅಂತ ಹೇಳಿ. ಸಂಡೇ ಬಂದಾಗೆಲ್ಲ ಎಣ್ಣೆ ಸಂಡೆನೂ ಹಾಕಿಲ್ಲ ನೀವು, ಸುಮ್ಮನೆ ಸಂಡೆ ಅನ್ನೋದಲ್ಲ ಗಾಯ್ಸ್. ಸಂಡೇ ಬಂತಂದ್ರೆ ತಲೆಯಲ್ಲಿ ಎಣ್ಣೆ ಹಾಕೊಂಡು ಮಸಾಜ್ ಮಾಡ್ಕೊಂಡು 1/2 ನಿಮಿಷ ಮಕ್ಕಂಬಿಡಿ ಗಾಯ್ಸ್ ಎಲ್ಲರೂ. ಆಮೇಲೆ ನಮ್ಮ ಅಕ್ಕನ ಕೂದಲ ಅವಳು ಕೇರ್ ಮಾಡ್ಕೊಳಲ್ಲ, ನಾವು ಕೇರ್ ಮಾಡ್ಬೇಕು ಆಕಿನ ಕೂದಲು. ನಾನು ವೆಡ್ನಸ್ಡೇ ತಲೆ ಸ್ನಾನ ಮಾಡ್ತಿದ್ದೆ. ಸ್ಕೂಲ್ ಇರ್ತಿತ್ತಲ್ಲ, ಕಲರ್ ಡ್ರೆಸ್ ಇರ್ತಿತ್ತು, ಮತ್ತೆ ಜಡೆ ಹಾಕೊಂಡು ಹೋದ್ರೆ ಚೆನ್ನಾಗಾಗಲ್ಲ ಅಂತ ವೆಡ್ನಸ್ಡೇ ತಲೆ ಸ್ನಾನ ಮಾಡ್ತಿದ್ದೆ. ಅಕಸ್ಮಾತ್ ಸ್ಕೂಲ್ ಇರಲಿಲ್ಲ ಅಂತಂದ್ರೆ ನಾನೇನು ಕಂಟಿನ್ಯೂ ತಲೆ ಸ್ನಾನ ಮಾಡೀನಿ ಗೈಸ್. ಒಂದು ಚೂರು ಎಣ್ಣೆ ಮುಡ್ಸಿದ್ದಿಲ್ಲ ನನ್ನ ತಲೆ ಕೂದಲಿಗೆ. ಮತ್ತು ಕೂದಲೆಲ್ಲ ಉದುರೋದ್ರೆ ಆಮೇಲೆ ಕಷ್ಟ, ಕೂದಲಿಲ್ಲ ಅಂಥೇಳಿ ಆಗಬಾರ್ದು ಅಂಥೇಳಿ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಮತ್ತು ಸ್ಕೂಲ್ ಸ್ಟಾರ್ಟ್ ಆದರೆ 1 ಜಡಿ ಅಷ್ಟೇ, ಈ ಸಲ 2 ಜಡಿ ಇಲ್ಲ. ಪ್ಲಾಸ್ಟಿಕ್ ಕವರ್ ಬೇಕಂತೆ, ಅದಕ್ಕೆ ಹೋಗ್ಬಿಟ್ಟು ಕೊಡೋಣ ಬನ್ನಿ. ಇದು ತಗೊಂಬೋಗಲ್ಲಿ ಸ್ವಲ್ಪ ಸ್ಪೆಕ್ಟ್ ತಗೊಂಬ. ಬನ್ನಿ ಗೈಸ್, ಅಮ್ಮನಿಗೆ ಸ್ಪೆಕ್ಟ್ ತಗೊಂಬರೋಣ. ಎಲ್ಲೈತಮ್ಮ? ಬ್ಯಾಗ್ ಎಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ವಾಶ್ ಮಾಡಬೇಕು ಗೈಸ್. ಭಾಳ ದಿನ ಆಯಿತು ವಾಶೇ ಮಾಡಿಲ್ಲ. ರಜಾ ಬಂತಂದರೆ ಅಮ್ಮ ವಾಶ್ ಮಾಡ್ತಿದ್ರು.
ಸ್ಪೆಕ್ಸ್. ಬನ್ನಿ ಗೈಸ್, ಈಗ ಹೋಗ್ಬಿಟ್ಟು ಅಮ್ಮಗೆ ಸ್ಪೆಕ್ಸ್ ಕೊಟ್ಟನ. ಏನಾಗಿದೆ ಗೈಸ್ ನಮ್ಮ ಅಕ್ಕನ ತಲೆಯಲ್ಲಿ? ಕಾರು ಚಸ್ಮಾ ಕಾರ್. ಗೈಸ್ ನಾನು ಊರಿಗೆ ಹೋಗಿದ್ದಲ್ಲ, ಯಾರ ತಲೆಯಿಂದ ಏನು ಹಾಕ್ಬಿಟ್ಟತ್ತೋ ಗೊತ್ತಿಲ್ಲ. ನನಗೆ ಫಸ್ಟ್ಗೆ ಅನ್ಕೊಂಡಿದ್ದೆ ತಲೆ ಒಂದು ಸ್ವಲ್ಪ ಕೆರೆತಿದ್ದಲ್ಲ, ಅದಕ್ಕೆ ನಾನು ಮೋಸ್ಟ್ಲಿ ಡ್ಯಾಂಡ್ರಫ್ ಆಗಿರ್ಬೇಕು ಬಿಡು ಅಂತೇಳಿ ತುಂಬ ದಿನ ಒಂದು ವಾರ ಬಿಟ್ಬಿಟ್ಟೆ. ಮತ್ತೆ ನನಗಷ್ಟು ಗೊತ್ತಾಗಲಿಲ್ಲ. ನಾನು ನಮ್ಮ ಅಕ್ಕರ ಮನೆ ಹತ್ರ ಹೋಗಿ ಕುಂತಿದ್ದೆ, ತಲೆ ಯಾಕೋ ತುಂಬ ಕೆರೆತಿದ್ದೆ. ಸ್ವಲ್ಪ ಅವಳು ನೋಡ್ತೀನಿ ಬಾ ತಲೆಯಲ್ಲಿ ಏನಾಗಿರ್ಬೇಕು ಮೋಸ್ಟ್ಲಿ ಅಂತ, ಡ್ಯಾಂಡ್ರಫ್ ಆಗಿದೆ ಅಂತ ನಾನು ಅಂದೆ. ಇಲ್ಲ ನಾನು ಚೆಕ್ ಮಾಡ್ತೀನಿ ಬಾ ಅಂತ ಅಂದ್ರಲ್ಲ, ಅವಾಗ ತೋರಿಸ್ದೆ. ಅಯ್ಯೋ ನಿನ್ನ ತಲೆಯಲ್ಲಿ ಏನಾಗ್ಬಿಟ್ಟಿದ, ನನಗೆ ಶಾಕ್ ಆಗುತ್ತೆ. ಅಮ್ಮ ಮುಂದಂದ್ರೆ ಅಮ್ಮ ಎಲ್ಲಿ ಬೈಯುತ್ತೋ ಏನು ಮಾಡ್ಕೊಂಬಂದ ಅಂತ ಬೈಯುತ್ತೋ ಅಂತೇಳಿ. ಗೈಸ್ ಆ್ಯಕ್ಚುಲಿ ಸಂಡೇ ಇದನ್ನ ಹಾಕಿದ್ದೆ. ಸಂಡೇನ ಯಾವಾಗ ಹಾಕಿದ್ದು ನಾನು? ಅಕ್ಕಿಗ ನೆನಪಿಲ್ಲ ಗೈಸ್. ಟ್ಯೂಸ್ಡೇ ಹಾಕಿದ್ದೆ, ನನ್ನ ನೆನಪಿಲ್ಲ. ಟ್ಯೂಸ್ಡೇ ಹಾಕಿದ್ದೆ. ಬಟ್ ನನ್ನ ತಂಗಿ ತಲೆಯಲ್ಲೂ ಆಗಿದ್ವು ಅವೆಲ್ಲ ಓದ್ವವು. ತಲೆಯಲ್ಲಿ ಏನಾಗಿದ್ವು ಅದು ಈ ಆಯಿಂಟ್ಮೆಂಟ್ ಈ ಮೆಡಿಸನ್ ಅಪ್ಲೈ ಮಾಡಿದಾಗ ಅವೆಲ್ಲ ಏನೆಲ್ಲ ಸತ್ತು ಹೋದವು ಗೈಸ್ ಅವು. ಅದಕ್ಕಾಗಿ ನಾನು ತಲೆ ಹಾಕಿದ್ದೆ. ಬಟ್ ಏನಂತ ಅವತ್ತು ಆ್ಯಕ್ಚುಲಿ ಅದು 1 ತಾಸಾದ್ರೂ ಬಿಡ್ಬೇಕು ಗೈಸ್, ಅದು ಫುಲ್ ಡ್ರೈ ಆಗೋಕ್ಕೆ. ನಾನು ಬಿಡಲಿಲ್ಲ, ಹಂಗೆ ಹಚ್ಕೊಂಡೋಗಿ ಸ್ನಾನ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ ಇದಾಯ್ತು. ಗೈಸ್ ಈ ಲೋಷನ್ನ ತಲೆಯಲ್ಲಿ ಏನಾಗಿದ್ರೆ ಈ ಲೋಷನ್ನ ಅಪ್ಲೈ ಮಾಡಿ. ಪರ್ಮೆಟ್ರಿನ್ ಲೋಷನ್ ಅಂತೇಳಿ ನಾನು ನೋಡ್ತೀನಿ, ಮೀಶೋದಲ್ಲಿ ಚೆಕ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಲಿಂಕ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ಇಲ್ಲಾಂದ್ರೆ ಮೆಡಿಕಲ್ ಶಾಪಲ್ಲಿ ಹೋಗಿ ತಗೊಳ್ಳಿ ಗೈಸ್. ಏನಾದರೂ ಅಷ್ಟೇ, ಇಲ್ಲ ಅಂದ್ರೆ ತಗೋಬೇಡಿ ಗೈಸ್. ಏನಿಗೆ ರಾಮಬಾಣನೆ ಅಂತ ಹೇಳ್ಬೋದು, ಅದು ಹಾಕಿದ್ರೆ ಸಾಕು, ನೀವೇನು ನೋಡೋ ಅವಶ್ಯಕತೆ ಇಲ್ಲ. ನನಗೆ ಟೈಮ್ ಇತ್ತು ಅಂತ ಸ್ವಲ್ಪ ಹಂಗೆ ನಮಗೊಂದು ಸ್ವಲ್ಪ ಕ್ರೇಜ್ ಏನು ನೋಡೋದು, ಹಾಗಾಗಿ ನೋಡ್ತಾ ಇದ್ದೀನಿ. ಇದು ಲೋಷನ್ ಹಾಕಿದ್ರೆ ಸಾಕು, ಏನು ನೋಡೋ ಅವಶ್ಯಕತೆ ಇಲ್ಲ. ಎಲ್ಲ ಏನು ಇನ್ನೊಂದ್ಸರಿ ಬರೋದೇ ಇಲ್ಲ ಗೈಸ್. ಆ ಲೋಷನ್ ಹಾಕ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಬಿಸಿಲಿಗೆ ಇದು ಬಿಸಿಲು ಕಾಯಿಸ್ಕೊಳ್ಳಿ ತಲೆ ಕೂದಲಿಗೆ, ಹಾಗಾದ್ರೆ ಅದು ಕರೆಕ್ಟಾಗಿ ಡ್ರೈ ಆಗುತ್ತಲ್ಲ, ಅದಕ್ಕೆ ಕ್ಲೀನಾಗಿ ಎಲ್ಲ ಏನೆಲ್ಲ ಅವಾಗ ಸತ್ತೋಗ್ಬಿಡ್ತವೆ. ಈ ಆಯಿಂಟ್ಮೆಂಟ್ ತುಂಬಾ ಇದು ಇದೆ ಗೈಸ್. ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಗೈಸ್, ಇಲ್ಲಾಂದರೆ ಅದು ಸ್ಮೆಲ್ ಹಾಗೆ ಬರುತ್ತೆ ಲೋಷನಿಂದು. ಆಮೇಲೆ ಕೈಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಗೈಸ್, ಹಾಗೆ ಬರೀ ಕೈಯಿಂದ ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಆಗಬಹುದು. ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಸೀರು ನನ್ನ ಮಗಳಿಗೆ ನಿದ್ದೆ ಬರತ್ತಿದ್ದು, ಏನೇನಿಲ್ಲ ಸೀರದವು ಇನ್ನೊಂದ್ಸರಿ ಹಚ್ತೇನೆ. ಹಚ್ಚಿದ್ರೆ ಕ್ಲೀನಾಗಿ ಹೋಗ್ಬಿಡ್ತಾವು, ಸೀರು ಇರಲ್ಲ, ಒಂದು ಏನೂ ಇರಲ್ಲ. ನೋಡಿ ನಮ್ಮ ಗ್ಲೌಸು ಯಾವ ರೀತಿ ಇದೆ. ಒಂದು ಪ್ಲಾಸ್ಟಿಕ್ ತೊಗೊಂಡು ಹಾಕ್ಕೊಳ್ರಿ, ಇದನ್ನು ಅಪ್ಲೈ ಮಾಡಿ 1 ಅವರ್ ಬಿಡ್ಬೇಕು. 1 ಅವರ್ ಬಿಟ್ರೆ ಯಾವ ಏನು ಇರಲ್ಲ, ಯಾವ ಸೀರು ಇರಲ್ಲ. ನಮ್ಮ ಕೈಯಿಂದ ನಾವೇ ಹಚ್ಕೋಬೇಕಾದ್ರೆ ಕರೆಕ್ಟಾಗಿ ಇದಾಗಲ್ಲ ಗೈಸ್. ಅದು ಒನ್ ಟೈಮ್ ಪಪ್ಪ ಹಚ್ಚಿತ್ತು, ಇದಕ್ಕಿಂತ ಹಿಂದೆ ಇನ್ನು ಒಂದ್ಸಲ ಏನಾಗಿತ್ತು, ಫಸ್ಟ್ ಟೈಮ್ ಮಮ್ಮಿ ಹಚ್ಚಿತ್ತು. ಈಗ ಒಂದು 3 ವರ್ಷದಿಂದ ಇರ್ಲಿಲ್ಲ ಅಲ್ಬಿಟ್ಟಿ, ಒಂದು ಏನಿರ್ಲಿಲ್ಲ 3 ವರ್ಷದಿಂದ. ಇದು ಜಾಸ್ತಿ ದಿನ ಆಯ್ತು ಈ ಲೋಷನ್ ಹಚ್ಚದಾಗಿಂದ ಆಗಿದ್ದಿಲ್ಲ. ಈಗ ಈ ರಜಕ್ಕೆ ಹೋಗಿ ಬಂದಾಗ ಅಲ್ಲಿ ಇಲ್ಲಿ ಸೇರ್ಕೊಂಡು ಫ್ರೆಂಡ್ಸ್ ಅವ್ರ ಜೊತೆಗೆ ಗಂಡಂದಾರಿ ಕೆಲಸ ಮಾಡ್ಕೊಂಡ್ ಬಂದಾಳ ನಮ್ಮ ಮಗ. ಯಾರು ತಿಳಿಲಿತ್ತು, ರಾತ್ರಿ ನಿದ್ದಿನ ಬರಲ್ಲ ಗೈಸ್, ಅಷ್ಟು ಟಾರ್ಚರ್ ಕೊಡ್ತಾವ ಹೇರ್. ರಾತ್ರಿ ಹೊತ್ತು ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಭಾಳ ಕಡ್ತ, ಅದ್ರ ಕಡ್ತ ತಡ್ಕೊಳಕ್ಕಾಗಲ್ಲ. ಈ ಆಯಿಲ್ನ ಹಚ್ಕೊಂಡಾಗಿ ಲೋಷನ್ ಹಚ್ಕೊಂಡಾದ್ಮೇಲೆ ಒಂದು ಟೈಮ್ ಹ್ಯಾಂಡ್ ವಾಶ್ ಮಾಡಿ ಗೈಸ್ ಸೋಪಿಂದ, ಇಲ್ಲಾಂದ್ರೆ ಮತ್ತೆ ಅದು ಕೆಮಿಕಲ್ ಇರುತ್ತಲ್ಲ ಎಫೆಕ್ಟ್ ಆಗ್ತದೆ. ಎಫೆಕ್ಟ್ ಆಗ್ತದೆ. ಸ್ವಲ್ಪ ಇದು ಕೈ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ.
ನಮ್ಮ ತಂಗಿ ಮೊಬೈಲ್ ನೋಡ್ತಿದ್ಲು, ವಿಡಿಯೋ ಮಾಡ್ಬಾ ಅಂತ ಕರೆತಕ್ಕ ಮುಖ ಇಷ್ಟು ಸಣ್ಣಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ, ಫೋನ್ ನೋಡೋಕೆ ಬಿಡ್ಲಿಲ್ಲಲ್ಲ ಅಂತೇಳಿ. ತಗೋಬೈಲ್ ಕ್ಯಾಮ್ರಾ. ಇದು ಕಾಟನ್ ಇಂದ ಅಪ್ಲೈ ಮಾಡಿದ್ರೆ ಚೆನ್ನಾಗತ್ತೆ. ಕಾಟನ್ ಇಲ್ಲಲ್ಲ, ಏನಾಗಲ್ಲ. ಕಾಟನ್ ಇಂದ ಅಂದ್ರೆ ಮತ್ತೆ ಅದ ಲೋಷನ್ ಕಾಟನ್ಗೆ ಬೇಕಾಗುತ್ತೆ. ಕೆಳಗಡೆ ಮತ್ತೆ ಕರೆಕ್ಟಾಗಿ ಹಚ್ಚಿದ್ರು ಕರೆಕ್ಟಾಗಿ ಇದು ಆಗಿಲ್ಲ, ಡ್ರೈ ಆಗಿಲ್ಲ ಅದು. ಯಾವಾಗ ಮೊನ್ನೆ ನೀ ಹಚ್ಕೊಂಡ ಒಂದು 15 ನಿಮಿಷನೂ ಬಿಟ್ಟಿಲ್ಲ ಬಿಟ್ಟು ನೀನು ಹೋಗಿ ಹಂಗ ಸ್ನಾನ ಮಾಡ್ಕೊಂಡ್ ಬಂದು ಸುಮ್ಮನೆ ಇರೋ ನೀನು. ಅದಕ್ಕೆ ನನ್ನ ತಲೆಯಲ್ಲಿ ಇನ್ನೊಬ್ರು ನನ್ನ ತಂಗಿ ತಲೆಯಲ್ಲಿ ಅಲ್ಲೇ ಹೋದ್ವು. ನಾನು ಮಾಡೋ ಕೆಲಸ ನಿಜ ಈ ಥರದೇ. ಅವ್ರದ್ದು ಚೆಕ್ ಮಾಡ್ತೇನೆ. ಹೋದು ಅಂದ್ರೆ ಅವೇನು ಹೋಗ್ಬಿಡ್ತಾವ, ಹೋಗ್ರಿ ಹೋಗ್ರಿ ಅಂದ್ರೆ ಹೋಗ್ಬಿಡ್ತಾವ. ಏನು ಕೆಟ್ಟ ಜಾತಿ ಅದು ಇದೆಲ್ಲ ಹೋಗಲ್ಲ. ಕ್ಲಿಪ್ ಇತ್ತಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಟೇಕ್ ಕೇರ್, ಬಾಯ್ ಬಾಯ್.